ಬೆಂಗಳೂರಿನಲ್ಲಿ ಆಕರ್ಷಕ ವಿಮಾನೋತ್ಸವ ಈಗಾಗಲೇ ನಡೀತಾ ಇದೆ. ಇವತ್ತು 4ನೇ ದಿನದ ಏರೋ ಇಂಡಿಯಾ ಶೋಗೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಹರಿದು ಬರ್ತಾ ಇದ್ದಾರೆ. ಅದು ಇವತ್ತು ಮತ್ತು ನಾಳೆ ಎಲ್ಲರಿಗೂ ಕೂಡ ಮುಕ್ತವಾಗಿದೆ ಏರ್ ಶೋ. ಈ ಹಿನ್ನೆಲೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ. 2 ದಿನ ಸಾರ್ವಜನಿಕರಿಗೆ ಏರ್ ಶೋ ವೀಕ್ಷಣೆಗೆ ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ. ಈ ಹಿನ್ನೆಲೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ. ದಿನಕ್ಕೆ 2 ಬಾರಿ ವಿಮಾನ ಹಾರಾಟ ಪ್ರದರ್ಶನ ಇರುತ್ತೆ. 1,000 ರೂಪಾಯಿ ಟಿಕೆಟ್ ಪಡೆದವರಿಗೆ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇದೆ. ಜಕ್ಕೂರು ಜಿಕೆವಿಕೆಯಲ್ಲಿ ಪಾರ್ಕಿಂಗ್ನ ವ್ಯವಸ್ಥೆಯನ್ನು ಮಾಡಲಾಗಿದೆ. 5,000 ರೂಪಾಯಿ ಟಿಕೆಟ್ ಪಡೆದವರಿಗೆ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಇನ್ನು ಅವರಿಗೆ ವಿಶೇಷವಾದ ಫೆಸಿಲಿಟೀಸ್ಗಳು ಕೂಡ ಇರುತ್ತೆ. ಈ ಟಿಕೆಟನ್ನು ಹೊರತುಪಡಿಸಿ ಜನರೆಲ್ಲರಿಗೂ ಕೂಡ ಇವತ್ತು ಅವಕಾಶ ಇದೆ, ನೋಡಬಹುದು. ಹೀಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ. ಸಾರ್ವಜನಿಕರಿಗೆ ಏರ್ ಶೋ ವೀಕ್ಷಣೆಗೆ ಅವಕಾಶ ಇದೆ. 2 ದಿನ, ಇವತ್ತು ಮತ್ತು ನಾಳೆ. ಹೀಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ. ಟ್ರಾಫಿಕ್ ಜಾಮ್ ಬಿಸಿ ನೋಡಿ, ತಾವು ಗಮನಿಸ್ತಾ ಇರಿ. ಈಗ ದೃಶ್ಯಗಳಲ್ಲಿ ನೋಡಿ ಎಷ್ಟು ಅದ್ಭುತವಾದಂತಹ ಆ ಯುದ್ಧ ವಿಮಾನಗಳ ಚಿತ್ತಾರ, ಆ ಬಾನಂಗಳದಲ್ಲಿ ಈ ಏರ್ ಶೋನ ನೋಡಿ ಜನ ಸಂಭ್ರಮಿಸ್ತಾ ಇದ್ದಾರೆ. ಆ್ಯಕ್ಚುಲಿ ನಾವು ಪಬ್ಲಿಕ್ ಅಲ್ಲ, ನಾವು ಆರ್ಗನೈಸರ್ಸು. ನಾನು HAL ಇಂದ, ಮೇಡಮ್ ಫ್ರಮ್ ಆರ್ಮಿ. ಶಿ ಈಸ್ ದ ಓನ್ಲಿ ಲೇಡಿ ಫ್ರಮ್ ಆರ್ಮಿ. ಐ ಆಮ್ ದ ಓನ್ಲಿ ಲೇಡಿ ಲೈಸನ್ ಆಫೀಸರ್ ಫ್ರಮ್ HAL. ಸೊ ವಿ ಆರ್ ಕೋಆರ್ಡಿನೇಟ್ ಮಾಡ್ತಾ ಇದ್ದೀವಿ ಆ್ಯಕ್ಟಿವಿಟೀಸ್ ಎಲ್ಲ. ಇಷ್ಟು ದಿನ ಫಾರಿನ್ ಡೆಲಿಗೇಟ್ಸು ಅವ್ರನ್ನೆಲ್ಲ ನೋಡ್ತಿದ್ವಿ. ಇವತ್ತು ನಾಳೆ ಪಬ್ಲಿಕ್ ಡೇ, ಸೊ ಇವತ್ತು ನಮ್ಗೆ ಸ್ವಲ್ಪ ಫ್ರೀ ಇರೋದ್ರಿಂದ ನಾವು ಇವತ್ತು ಬಂದಿದ್ದೀವಿ ನೋಡೋದಕ್ಕೆ. ಎಲ್ಲ ನಮ್ಮ ಟೀಮ್ ಜೊತೆ, ಇವರೆಲ್ಲ ನಮ್ಮ ಟೀಮು, ಡ್ರೈವರ್ಸು, ಪೊಲೀಸು ಎಲ್ಲ ಬಂದಿದ್ದೀವಿ. ಹೌದು, ರಿಯಲಿ ಐ ಆಮ್ ವೆರಿ, ನಾನು HR ಅಲ್ಲಿರೋದು. ಐ ಆಮ್ ವೆರಿ ಪ್ರೌಡ್ ಆಫ್ HAL. ಆ್ಯಂಡ್ ನಮ್ಮ HALದೇ ಇದೆಲ್ಲ ಆಲ್ಮೋಸ್ಟ್ ಫೈಟರ್ಸು, ಹೆಲಿಕಾಪ್ಟರ್ಸು ಎಲ್ಲ. ಸೊ ಇಟ್ಸ್ ರಿಯಲಿ ಹ್ಯಾಪಿ. It's a proud moment for our country because everybody is coming from all the countries are participating, delegates are coming, and it's a good moment. It is a very proud moment for all of us, where Army, Navy, Air Force, CISF, Coast Guard, Police, everybody is HAL, BEL, GOK. All the agencies are working towards only one thing, that it is actually an opportunity for our country as well as other country to make our defenses strong. 25 years ಬ್ಯಾಕ್ ಬಂದಿದ್ದು, ಸೊ ಎಲ್ಲ ಮರ್ತೋಗಿತ್ತು. ಇವತ್ತು ತುಂಬ ಹೆಮ್ಮೆ ಅನಿಸ್ತಾ ಇದೆ ನಮ್ಮ ದೇಶದ್ದು ನೋಡೋಕ್ಕೆ. ಏರ್ ಶೋ ನೋಡಬೇಕು, ತುಂಬ ಎಕ್ಸೈಟ್ಮೆಂಟ್ ಇದೆ ಹೆಂಗಿರುತ್ತೆ. ಮತ್ತು ನಮಗಿದೆಲ್ಲ ಬರೀ ಪಿಕ್ಚರ್ಸಲ್ಲಿ ನೋಡಿ, ಮೂವೀಸಲ್ಲಿ ನೋಡಿ ಅಭ್ಯಾಸ ಅಲ್ವಾ. ಸೊ ಡೈರೆಕ್ಟಾಗಿ ನೋಡೋಕ್ಕೆ ಒಂಥರ ತುಂಬ ಥ್ರಿಲ್ಲಿಂಗ್ ಆಗಿ ಇದೆ. ಮಕ್ಕಳಿಗೆ ಇರಬೇಕು. ಬೆಂಗಳೂರಿನಲ್ಲಿ ಆಕರ್ಷಕ ವಿಮಾನೋತ್ಸವ ಈಗಾಗಲೇ ನಡೀತಾ ಇದೆ. ಇವತ್ತು 4ನೇ ದಿನದ ಏರೋ ಇಂಡಿಯಾ ಶೋಗೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಹರಿದು ಬರ್ತಾ ಇದ್ದಾರೆ. ಅದು ಇವತ್ತು ಮತ್ತು ನಾಳೆ ಎಲ್ಲರಿಗೂ ಕೂಡ ಮುಕ್ತವಾಗಿದೆ ಏರ್ ಶೋ. ಈ ಹಿನ್ನೆಲೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ. 2 ದಿನ ಸಾರ್ವಜನಿಕರಿಗೆ ಏರ್ ಶೋ ವೀಕ್ಷಣೆಗೆ ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ. ಈ ಹಿನ್ನೆಲೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ. ದಿನಕ್ಕೆ 2 ಬಾರಿ ವಿಮಾನ ಹಾರಾಟ ಪ್ರದರ್ಶನ ಇರುತ್ತೆ. 1,000 ರೂಪಾಯಿ ಟಿಕೆಟ್ ಪಡೆದವರಿಗೆ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇದೆ. ಜಕ್ಕೂರು ಜಿಕೆವಿಕೆಯಲ್ಲಿ ಪಾರ್ಕಿಂಗ್ನ ವ್ಯವಸ್ಥೆಯನ್ನು ಮಾಡಲಾಗಿದೆ. 5,000 ರೂಪಾಯಿ ಟಿಕೆಟ್ ಪಡೆದವರಿಗೆ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಇನ್ನು ಅವರಿಗೆ ವಿಶೇಷವಾದ ಫೆಸಿಲಿಟೀಸ್ಗಳು ಕೂಡ ಇರುತ್ತೆ. ಈ ಟಿಕೆಟನ್ನು ಹೊರತುಪಡಿಸಿ ಜನರೆಲ್ಲರಿಗೂ ಕೂಡ ಇವತ್ತು ಅವಕಾಶ ಇದೆ, ನೋಡಬಹುದು. ಹೀಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ. ಸಾರ್ವಜನಿಕರಿಗೆ ಏರ್ ಶೋ ವೀಕ್ಷಣೆಗೆ ಅವಕಾಶ ಇದೆ. 2 ದಿನ, ಇವತ್ತು ಮತ್ತು ನಾಳೆ. ಹೀಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ. ಟ್ರಾಫಿಕ್ ಜಾಮ್ ಬಿಸಿ ನೋಡಿ, ತಾವು ಗಮನಿಸ್ತಾ ಇರಿ. ಈಗ ದೃಶ್ಯಗಳಲ್ಲಿ ನೋಡಿ ಎಷ್ಟು ಅದ್ಭುತವಾದಂತಹ ಆ ಯುದ್ಧ ವಿಮಾನಗಳ ಚಿತ್ತಾರ, ಆ ಬಾನಂಗಳದಲ್ಲಿ ಈ ಏರ್ ಶೋನ ನೋಡಿ ಜನ ಸಂಭ್ರಮಿಸ್ತಾ ಇದ್ದಾರೆ. ಆ್ಯಕ್ಚುಲಿ ನಾವು ಪಬ್ಲಿಕ್ ಅಲ್ಲ, ನಾವು ಆರ್ಗನೈಸರ್ಸು. ನಾನು HAL ಇಂದ, ಮೇಡಮ್ ಫ್ರಮ್ ಆರ್ಮಿ. ಶಿ ಈಸ್ ದ ಓನ್ಲಿ ಲೇಡಿ ಫ್ರಮ್ ಆರ್ಮಿ. ಐ ಆಮ್ ದ ಓನ್ಲಿ ಲೇಡಿ ಲೈಸನ್ ಆಫೀಸರ್ ಫ್ರಮ್ HAL.
ಸೊ ವಿ ಆರ್ ಕೋಆರ್ಡಿನೇಟ್ ಮಾಡ್ತಾ ಇದ್ದೀವಿ ಆ್ಯಕ್ಟಿವಿಟೀಸ್ ಎಲ್ಲ. ಇಷ್ಟು ದಿನ ಫಾರಿನ್ ಡೆಲಿಗೇಟ್ಸು ಅವ್ರನ್ನೆಲ್ಲ ನೋಡ್ತಿದ್ವಿ. ಇವತ್ತು ನಾಳೆ ಪಬ್ಲಿಕ್ ಡೇ, ಸೊ ಇವತ್ತು ನಮ್ಗೆ ಸ್ವಲ್ಪ ಫ್ರೀ ಇರೋದ್ರಿಂದ ನಾವು ಇವತ್ತು ಬಂದಿದ್ದೀವಿ ನೋಡೋದಕ್ಕೆ. ಎಲ್ಲ ನಮ್ಮ ಟೀಮ್ ಜೊತೆ, ಇವರೆಲ್ಲ ನಮ್ಮ ಟೀಮು, ಡ್ರೈವರ್ಸು, ಪೊಲೀಸು ಎಲ್ಲ ಬಂದಿದ್ದೀವಿ. ಏವಿಯೇಷನ್ ಫೀಲ್ಡಿಗೆ HAL ಇಂದ ತುಂಬ ದೊಡ್ಡ ಕೊಡುಗೆ ಇದೆ. ಹೌದು, ಸೊ ಅದ್ರ ಬಗ್ಗೆ ಎಷ್ಟು ಪ್ರೌಡ್ ಫೀಲ್ ಆಗುತ್ತೆ? ರಿಯಲಿ ನಾನು HAL ಅಲ್ಲಿರೋದು. ಐ ಆಮ್ ವೆರಿ ಪ್ರೌಡ್ ಆಫ್ HAL. ಆ್ಯಂಡ್ ನಮ್ಮ HALದೇ ಇದೆಲ್ಲ ಆಲ್ಮೋಸ್ಟ್ ಫೈಟರ್ಸು, ಹೆಲಿಕಾಪ್ಟರ್ಸು ಎಲ್ಲ. ಸೊ ಇಟ್ಸ್ ರಿಯಲಿ ಹ್ಯಾಪಿ. It's a proud moment for our country because everybody is coming from all the countries are participating, delegates are coming, and it's a good moment. It is a very proud moment for all of us where Army, Navy, Air Force, CISF, Coast Guard, Police, everybody is HAL, BEL, GOK. All the agencies are working towards only one thing, that it is actually an opportunity for our country as well as other country to make our defenses strong. 25 ಇಯರ್ಸ್ ಬ್ಯಾಕ್ ಬಂದಿದ್ದು, ಸೊ ಎಲ್ಲ ಮರ್ತೋಗಿತ್ತು. ಇವತ್ತು ತುಂಬ ಹೆಮ್ಮೆ ಅನಿಸ್ತಾ ಇದೆ ನಮ್ಮ ದೇಶದ್ದು ನೋಡೋಕ್ಕೆ. ಯಾವ್ದು ನೋಡೋಕೆ ತುಂಬ ಎಕ್ಸೈಟ್ ಆಗ್ತದೆ? ಶೋ ನೋಡಬೇಕು, ತುಂಬ ಎಕ್ಸೈಟ್ಮೆಂಟ್ ಇದೆ ಹೆಂಗಿರುತ್ತೆ. ಮತ್ತು ನಮಗಿದೆಲ್ಲ ಬರೀ ಪಿಕ್ಚರ್ಸಲ್ಲಿ ನೋಡಿ, ಮೂವೀಸಲ್ಲಿ ನೋಡಿ ಅಭ್ಯಾಸ ಅಲ್ವಾ. ಸೊ ಡೈರೆಕ್ಟಾಗಿ ನೋಡೋಕ್ಕೆ ಒಂಥರ ತುಂಬ ಥ್ರಿಲ್ಲಿಂಗ್ ಆಗಿ ಇದೆ. ಮಕ್ಕಳಿಗೆಲ್ಲ ಎಷ್ಟು ಒಳ್ಳೇದು ಈ ಥರ ಎಷ್ಟು ಮಕ್ಕಳಿಗೆ ಇರಬೇಕು. ಬೆಂಗಳೂರಿನಲ್ಲಿ ಆಕರ್ಷಕ ವಿಮಾನೋತ್ಸವ ಈಗಾಗಲೇ ನಡೀತಾ ಇದೆ. ಇವತ್ತು 4ನೇ ದಿನದ ಏರೋ ಇಂಡಿಯಾ ಶೋಗೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಹರಿದು ಬರ್ತಾ ಇದ್ದಾರೆ. ಅದು ಇವತ್ತು ಮತ್ತು ನಾಳೆ ಎಲ್ಲರಿಗೂ ಕೂಡ ಮುಕ್ತವಾಗಿದೆ ಏರ್ ಶೋ. ಈ ಹಿನ್ನೆಲೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ. 2 ದಿನ ಸಾರ್ವಜನಿಕರಿಗೆ ಏರ್ ಶೋ ವೀಕ್ಷಣೆಗೆ ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ. ಈ ಹಿನ್ನೆಲೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ. ದಿನಕ್ಕೆ 2 ಬಾರಿ ವಿಮಾನ ಹಾರಾಟ ಪ್ರದರ್ಶನ ಇರುತ್ತೆ. 1,000 ರೂಪಾಯಿ ಟಿಕೆಟ್ ಪಡೆದವರಿಗೆ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇದೆ. ಜಕ್ಕೂರು GKVKಯಲ್ಲಿ ಪಾರ್ಕಿಂಗ್ನ ವ್ಯವಸ್ಥೆಯನ್ನು ಮಾಡಲಾಗಿದೆ. 5,000 ರೂಪಾಯಿ ಟಿಕೆಟ್ ಪಡೆದವರಿಗೆ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಇನ್ನು ಅವರಿಗೆ ವಿಶೇಷವಾದ ಫೆಸಿಲಿಟೀಸ್ಗಳು ಕೂಡ ಇರುತ್ತೆ. ಈ ಟಿಕೆಟನ್ನು ಹೊರತುಪಡಿಸಿ ಜನರೆಲ್ಲರಿಗೂ ಕೂಡ ಇವತ್ತು ಅವಕಾಶ ಇದೆ, ನೋಡ್ಬೋದು. ಹೀಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ. ಸಾರ್ವಜನಿಕರಿಗೆ ಏರ್ ಶೋ ವೀಕ್ಷಣೆಗೆ ಅವಕಾಶ ಇದೆ 2 ದಿನ, ಇವತ್ತು ಮತ್ತು ನಾಳೆ. ಹೀಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ. ಟ್ರಾಫಿಕ್ ಜಾಮ್ ಬಿಸಿ ನೋಡಿ, ತಾವು ಗಮನಿಸ್ತಾ ಇರಿ ಈಗ ದೃಶ್ಯಗಳಲ್ಲಿ ನೋಡಿ, ಎಷ್ಟು ಅತ್ಯದ್ಭುತವಾದಂತಹ ಆ ಯುದ್ಧ ವಿಮಾನಗಳ ಚಿತ್ತಾರ, ಆ ಬಾನಂಗಳದಲ್ಲಿ ಈ ಏರ್ ಶೋನ ನೋಡಿ ಜನ ಸಂಭ್ರಮಿಸ್ತಾ ಇದ್ದಾರೆ. ಆ್ಯಕ್ಚುಲಿ ನಾವು ಪಬ್ಲಿಕ್ ಅಲ್ಲ, ನಾವು ಆರ್ಗನೈಸರ್ಸು. ನಾನು HAL ಇಂದ, ಮೇಡಮ್ ಫ್ರಮ್ ಆರ್ಮಿ. ಶಿ ಈಸ್ ದ ಓನ್ಲಿ ಲೇಡಿ ಫ್ರಮ್ ಆರ್ಮಿ. ಐ ಆಮ್ ದ ಓನ್ಲಿ ಲೇಡಿ ಲೈಸನ್ ಆಫೀಸರ್ ಫ್ರಮ್ HAL. ಸೊ ವಿ ಆರ್ ಕೋಆರ್ಡಿನೇಟ್ ಮಾಡ್ತಾ ಇದ್ದೀವಿ ಆ್ಯಕ್ಟಿವಿಟೀಸ್ ಎಲ್ಲ. ಇಷ್ಟು ದಿನ ಫಾರಿನ್ ಡೆಲಿಗೇಟ್ಸು ಅವ್ರನ್ನೆಲ್ಲ ನೋಡ್ತಿದ್ವಿ. ಇವತ್ತು ನಾಳೆ ಪಬ್ಲಿಕ್ ಡೇ, ಸೊ ಇವತ್ತು ನಮ್ಗೆ ಸ್ವಲ್ಪ ಫ್ರೀ ಇರೋದ್ರಿಂದ ನಾವು ಇವತ್ತು ಬಂದಿದ್ದೀವಿ ನೋಡೋದಕ್ಕೆ. ಎಲ್ಲ ನಮ್ಮ ಟೀಮ್ ಜೊತೆ, ಇವರೆಲ್ಲ ನಮ್ಮ ಟೀಮು, ಡ್ರೈವರ್ಸು, ಪೊಲೀಸು ಎಲ್ಲ ಬಂದಿದ್ದೀವಿ. ಏವಿಯೇಷನ್ ಫೀಲ್ಡಿಗೆ HAL ಇಂದ ತುಂಬ ದೊಡ್ಡ ಕೊಡುಗೆ ಇದೆ. ಹೌದು, ಸೊ ಅದ್ರ ಬಗ್ಗೆ ಎಷ್ಟು ಪ್ರೌಡ್ ಫೀಲ್ ಆಗುತ್ತೆ? ರಿಯಲಿ ನಾನು HR ಅಲ್ಲಿರೋದು. ಐ ಆಮ್ ವೆರಿ ಪ್ರೌಡ್ ಆಫ್ HAL. ಆ್ಯಂಡ್ ನಮ್ಮ HALದೇ ಇದೆಲ್ಲ ಆಲ್ಮೋಸ್ಟ್ ಫೈಟರ್ಸು, ಹೆಲಿಕಾಪ್ಟರ್ಸು ಎಲ್ಲ. ಸೊ ಇಟ್ಸ್ ರಿಯಲಿ ಹ್ಯಾಪಿ. It's a proud moment for our country because everybody is coming from all the countries are participating, delegates are coming, and it's a good moment. It is a very proud moment for all of us where Army, Navy, Air Force, CISF, Coast Guard, Police, everybody is HAL, BEL, GOK. All the agencies are working towards only one thing, that it is actually an opportunity for our country as well as other country to make our defenses strong. 25 ಇಯರ್ಸ್ ಬ್ಯಾಕ್ ಬಂದಿದ್ದು, ಸೊ ಎಲ್ಲ ಮರ್ತೋಗಿತ್ತು. ಇವತ್ತು ತುಂಬ ಹೆಮ್ಮೆ ಅನಿಸ್ತಾ ಇದೆ ನಮ್ಮ ದೇಶದ್ದು ನೋಡೋಕ್ಕೆ. ಯಾವ್ದು ನೋಡೋಕೆ ತುಂಬ ಎಕ್ಸೈಟ್ ಆಗ್ತದೆ? ಶೋ ನೋಡಬೇಕು, ತುಂಬ ಎಕ್ಸೈಟ್ಮೆಂಟ್ ಇದೆ ಹೆಂಗಿರುತ್ತೆ. ಮತ್ತು ನಮಗಿದೆಲ್ಲ ಬರೀ ಪಿಕ್ಚರ್ಸಲ್ಲಿ ನೋಡಿ, ಮೂವೀಸಲ್ಲಿ ನೋಡಿ ಅಭ್ಯಾಸ ಅಲ್ವಾ. ಸೊ ಡೈರೆಕ್ಟಾಗಿ ನೋಡೋಕ್ಕೆ ಒಂಥರ ತುಂಬ ಥ್ರಿಲ್ಲಿಂಗ್ ಆಗಿ ಇದೆ. ಮಕ್ಕಳಿಗೆಲ್ಲ ಎಷ್ಟು ಒಳ್ಳೇದು ಈ ಥರ ಎಷ್ಟು ಮಕ್ಕಳಿಗೆ ಇರಬೇಕು. ಬೆಂಗಳೂರಿನಲ್ಲಿ ಆಕರ್ಷಕ ವಿಮಾನೋತ್ಸವ ಈಗಾಗಲೇ ನಡೀತಾ ಇದೆ. ಇವತ್ತು 4ನೇ ದಿನದ ಏರೋ ಇಂಡಿಯಾ ಶೋಗೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಹರಿದು ಬರ್ತಾ ಇದ್ದಾರೆ. ಅದು ಇವತ್ತು ಮತ್ತು ನಾಳೆ ಎಲ್ಲರಿಗೂ ಕೂಡ ಮುಕ್ತವಾಗಿದೆ ಏರ್ ಶೋ. ಈ ಹಿನ್ನೆಲೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ.
2 ದಿನ ಸಾರ್ವಜನಿಕರಿಗೆ ಏರ್ ಶೋ ವೀಕ್ಷಣೆಗೆ ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ. ಈ ಹಿನ್ನೆಲೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ. ದಿನಕ್ಕೆ 2 ಬಾರಿ ವಿಮಾನ ಹಾರಾಟ ಪ್ರದರ್ಶನ ಇರುತ್ತೆ. 1,000 ರೂಪಾಯಿ ಟಿಕೆಟ್ ಪಡೆದವರಿಗೆ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇದೆ. ಜಕ್ಕೂರು GKVKಯಲ್ಲಿ ಪಾರ್ಕಿಂಗ್ನ ವ್ಯವಸ್ಥೆಯನ್ನು ಮಾಡಲಾಗಿದೆ. 5,000 ರೂಪಾಯಿ ಟಿಕೆಟ್ ಪಡೆದವರಿಗೆ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಇನ್ನು ಅವರಿಗೆ ವಿಶೇಷವಾದ ಫೆಸಿಲಿಟೀಸ್ಗಳು ಕೂಡ ಇರುತ್ತೆ. ಈ ಟಿಕೆಟನ್ನು ಹೊರತುಪಡಿಸಿ ಜನರೆಲ್ಲರಿಗೂ ಕೂಡ ಇವತ್ತು ಅವಕಾಶ ಇದೆ, ನೋಡ್ಬೋದು. ಹೀಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ. ಸಾರ್ವಜನಿಕರಿಗೆ ಏರ್ ಶೋ ವೀಕ್ಷಣೆಗೆ ಅವಕಾಶ ಇದೆ 2 ದಿನ, ಇವತ್ತು ಮತ್ತು ನಾಳೆ. ಹೀಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ. ಟ್ರಾಫಿಕ್ ಜಾಮ್ ಬಿಸಿ ನೋಡಿ, ತಾವು ಗಮನಿಸ್ತಾ ಇರಿ ಈಗ ದೃಶ್ಯಗಳಲ್ಲಿ ನೋಡಿ ಎಷ್ಟು ಅತ್ಯದ್ಭುತವಾದಂತಹ ಆ ಯುದ್ಧ ವಿಮಾನಗಳ ಚಿತ್ತಾರ, ಆ ಬಾನಂಗಳದಲ್ಲಿ ಈ ಏರ್ ಶೋನ ನೋಡಿ ಜನ ಸಂಭ್ರಮಿಸ್ತಾ ಇದ್ದಾರೆ. ಆ್ಯಕ್ಚುಲಿ ನಾವು ಪಬ್ಲಿಕ್ ಅಲ್ಲ, ನಾವು ಆರ್ಗನೈಸರ್ಸು. ನಾನು HALinದ, ಮೇಡಮ್ ಫ್ರಮ್ ಆರ್ಮಿ. ಶಿ ಈಸ್ ದ ಓನ್ಲಿ ಲೇಡಿ ಫ್ರಮ್ ಆರ್ಮಿ. ಐ ಆಮ್ ದ ಓನ್ಲಿ ಲೇಡಿ ಲೈಸನ್ ಆಫೀಸರ್ ಫ್ರಮ್ HAL. ಸೊ ವಿ ಆರ್ ಕೋಆರ್ಡಿನೇಟ್ ಮಾಡ್ತಾ ಇದ್ದೀವಿ ಆ್ಯಕ್ಟಿವಿಟೀಸ್ ಎಲ್ಲ. ಇಷ್ಟು ದಿನ ಫಾರಿನ್ ಡೆಲಿಗೇಟ್ಸು ಅವ್ರನ್ನೆಲ್ಲ ನೋಡ್ತಿದ್ವಿ. ಇವತ್ತು ನಾಳೆ ಪಬ್ಲಿಕ್ ಡೇ, ಸೊ ಇವತ್ತು ನಮ್ಗೆ ಸ್ವಲ್ಪ ಫ್ರೀ ಇರೋದ್ರಿಂದ ನಾವು ಇವತ್ತು ಬಂದಿದ್ದೀವಿ ನೋಡೋದಕ್ಕೆ. ಎಲ್ಲ ನಮ್ಮ ಟೀಮ್ ಜೊತೆ, ಇವರೆಲ್ಲ ನಮ್ಮ ಟೀಮು, ಡ್ರೈವರ್ಸು, ಪೊಲೀಸು ಎಲ್ಲ ಬಂದಿದ್ದೀವಿ. ಏವಿಯೇಷನ್ ಫೀಲ್ಡಿಗೆ HALinದ ತುಂಬ ದೊಡ್ಡ ಕೊಡುಗೆ ಇದೆ. ಹೌದು, ಸೊ ಅದ್ರ ಬಗ್ಗೆ ಎಷ್ಟು ಪ್ರೌಡ್ ಫೀಲ್ ಆಗುತ್ತೆ? ರಿಯಲಿ ನಾನು HR ಅಲ್ಲಿರೋದು. ಐ ಆಮ್ ವೆರಿ ಪ್ರೌಡ್ ಆಫ್ HAL. ಆ್ಯಂಡ್ ನಮ್ಮ HALದೇ ಇದೆಲ್ಲ ಆಲ್ಮೋಸ್ಟ್ ಫೈಟರ್ಸು, ಹೆಲಿಕಾಪ್ಟರ್ಸು ಎಲ್ಲ. ಸೊ ಇಟ್ಸ್ ರಿಯಲಿ ಹ್ಯಾಪಿ. It's a proud moment for our country because everybody is coming from all the countries are participating, delegates are coming, and it's a good moment. It is a very proud moment for all of us where Army, Navy, Air Force, CISF, Coast Guard, Police, everybody is HAL, BEL, GOK. All the agencies are working towards only one thing, that it is actually an opportunity for our country as well as other country to make our defenses strong. 25 years ಬ್ಯಾಕ್ ಬಂದಿದ್ದು, ಸೊ ಎಲ್ಲ ಮರ್ತೋಗಿತ್ತು. ಇವತ್ತು ತುಂಬ ಹೆಮ್ಮೆ ಅನಿಸ್ತಾ ಇದೆ ನಮ್ಮ ದೇಶದ್ದು ನೋಡೋಕ್ಕೆ. ಯಾವ್ದು ನೋಡೋಕೆ ತುಂಬ ಎಕ್ಸೈಟ್ ಆಗ್ತದೆ? ಏರ್ ಶೋ ನೋಡಬೇಕು, ತುಂಬ ಎಕ್ಸೈಟ್ಮೆಂಟ್ ಇದೆ ಹೆಂಗಿರುತ್ತೆ. ಮತ್ತು ನಮಗಿದೆಲ್ಲ ಬರೀ ಪಿಕ್ಚರ್ಸಲ್ಲಿ ನೋಡಿ, ಮೂವೀಸಲ್ಲಿ ನೋಡಿ ಅಭ್ಯಾಸ ಅಲ್ವಾ. ಸೊ ಡೈರೆಕ್ಟಾಗಿ ನೋಡೋಕ್ಕೆ ಒಂಥರ ತುಂಬ ಥ್ರಿಲ್ಲಿಂಗ್ ಆಗಿ ಇದೆ. ಮಕ್ಕಳಿಗೆಲ್ಲ ಎಷ್ಟು ಒಳ್ಳೇದು ಈ ಥರ ಏರ್ ಶೋ? ಮಕ್ಕಳಿಗೆ ಇರಬೇಕು.